ಸ್ತೋತ್ರ ಸ್ವಾಮಿ. ಒಂದು ಸಮಯದಲ್ಲಿ ನಿಮ್ಮ ನಾಮವನ್ನು ನಾವು ಸ್ಮರಿಸ್ತಿದ್ದೇವೆ ಸ್ವಾಮಿ. ನೀವು ನುಡಿದ ವಾಕ್ಯಗಳು ಸತ್ಯ ಸ್ವಾಮಿ. ಎಲ್ಲಿ ಬರುವವರು ನನ್ನ ನಾಮದಲ್ಲಿ ಸೇರಿದ್ದಾರೋ ಅವರ ಮಧ್ಯೆಯೇ ನಾನು ಇರ್ತೇನೆ ನುಡಿದಿದ್ದೀರಿ ಅಪ್ಪ. ಯೇಸುವೇ, ಈಗೋ ಈ ಸಮಯದಲ್ಲಿ ಈ ಧ್ಯಾನ ಕೂಟವನ್ನು ನಾವು ಆಚರಿಸ್ತೇವೆ. ಈ ಸಮಯದಲ್ಲಿ ನಿಮ್ಮ ಪವಿತ್ರಾತ್ಮರ ಅಭಿಷೇಕದ ವರದಾನಗಳನ್ನು ನಮ್ಮ ಮೇಲೆ ಸುರಿಸಿರಿ. ನಿಮ್ಮ ಪವಿತ್ರಾತ್ಮರ ಅಭಿಷೇಕದಲ್ಲಿ ನಿಮ್ಮ ಆ ದಿವ್ಯ ನುಡಿಗಳ ಆಳವಾದ ಅರ್ಥವನ್ನು ಅರಿತು ನಮ್ಮ ಜೀವನದಲ್ಲಿ ಪರಿಶುದ್ಧತೆಯನ್ನು ಅನುಭವಿಸುವಂತಹ ಭಾಗ್ಯವನ್ನು ನಮಗೆ ಕರುಣಿಸಿರಿ. ಈ ಸಮಯದಲ್ಲಿ ನಮ್ಮ ಋಣ್ಮನಗಳನ್ನು ಬೆಳಗಿಸಿರಿ. ನಮಗೆ ಶಾರೀರಿಕ ಬಲವನ್ನು ಆಧ್ಯಾತ್ಮಿಕ ಬಲವನ್ನು ದಯಪಾಲಿಸಿರಿ ಎಂದು ನಾವು ದೈನಂದಿನ ನಿಮ್ಮಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ, ಹಲ್ಲೆಲೂಯ. ಕುಳಿತುಕೊಳ್ಳೋಣ. ಪ್ರಭುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಇಂದು ನಾವೆಲ್ಲರೂ ಈ ಒಂದು ಸಮಯದಲ್ಲಿ ದೇವಾಲಯದಲ್ಲಿ ನಾವು ಕುಳಿತು ದೇವರ ಆ ನಿಜ ಪ್ರಸನ್ನತೆಯನ್ನು ಅನುಭವಿಸುವಂತಹ ಭಾಗ್ಯವಂತರು ನಾವಾಗಿದ್ದೇವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಮಾನವರಾದ ನಾವೆಲ್ಲರೂ ಅಪೇಕ್ಷೆ ಮಾಡೋದು, ಬಹುಮುಖ್ಯವಾದ ಒಂದನ್ನು ನಾವು ಅಪೇಕ್ಷೆ ಮಾಡ್ತೀವಿ ಎಲ್ಲರಿಂದ. ಏನದು? ಏನದು? ಪ್ರೀತಿ. ಪ್ರೀತಿಯನ್ನು ನಾವು ಎಲ್ಲರಿಂದ ಅಪೇಕ್ಷೆ ಮಾಡ್ತೀವಿ. ನಮ್ಮ ಅಪೇಕ್ಷೆ ಅದು, ಎಲ್ಲರೂ ಪ್ರೀತಿಸಬೇಕು, ನನ್ನನ್ನು ಪ್ರೀತಿಸಬೇಕು ಅಂತೇಳಿ. ಮಾನವರಾದ ನಮ್ಮ ಈ ಒಂದು ಪ್ರೀತಿ, ನಾವು ತೋರಿಸುವಂಥ ಪ್ರೀತಿ ಆಕರ್ಷಣೆಗೆ ಒಳಪಟ್ಟ ಪ್ರೀತಿಯಾಗಿರ್ತದೆ. ಸೌಂದರ್ಯಕ್ಕೆ ಒಳಪಟ್ಟಂತಹ ಪ್ರೀತಿಯಾಗಿರ್ತದೆ. ಮೋಹಕ್ಕೆ ಒಳಪಟ್ಟಂತಹ ಪ್ರೀತಿ ಆಗಿರ್ತದೆ. ಇತರರನ್ನು ನಾವು ಪ್ರೀತಿಸೋದೇ ಆದರೆ ಆ ಪ್ರೀತಿ ನಮ್ಮ ಇಚ್ಛೆಗೆ, ನಮ್ಮ ಇಷ್ಟಕ್ಕೆ ಅದು ಒಳಪಟ್ಟಿರಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಏಕೆಂದರೆ ಅನೇಕ ಸಾರಿ ನಾವು ಹೇಳೋದೇನೆಂದರೆ, ನೀವು ಚೆನ್ನಾಗಿದ್ದೀರಾ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ನೀವು ನನಗೆ ಒತ್ತಾಸೆ ಮಾಡ್ತಾ ಇದ್ದೀರಾ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಅಂದರೆ ನಮ್ಮ ಪ್ರೀತಿಯಲ್ಲಿ ಒಂದು ರೀತಿಯಾದ ಮಿತಿ ಇದೆ. ಇಟ್ ಈಸ್ ಕಂಡೀಷನಲ್ ಲವ್. ನಮ್ಮ ಪ್ರೀತಿಗೆ ಯಾವಾಗಲೂ ಮಿತಿ ಇರ್ತದೆ. ಅಪೇಕ್ಷೆಯೊಂದಿಗೆ ನಾವು ಪ್ರೀತಿ ಮಾಡ್ತೀವಿ. ಮನುಷ್ಯರಾದ ನಾವು ತೋರಿಸುವ ಈ ಪ್ರೀತಿ ನಿಯಮ ನೀತಿಗಳಿಗೆ ಒಳಪಟ್ಟಿರ್ತದೆ, ನಿಬಂಧನೆಗಳಿಗೆ ಒಳಪಟ್ಟಿರ್ತದೆ, ಇತಿಮಿತಿಗೆ ಒಳಪಟ್ಟಿರುವಂತಹ ಪ್ರೀತಿಯಾಗಿದೆ. ನಮ್ಮ ಪ್ರೀತಿಯಲ್ಲಿ ಏನಡಗಿದೆ? ಜೋರಾಗಿ ಸ್ವಾರ್ಥ ಅಡಗಿದೆ. ನಮ್ಮ ಪ್ರೀತಿಯಲ್ಲಿ ಸ್ವಾರ್ಥ ಎಂಬುದು ಅಡಗಿದೆ. ಅದು ಸ್ವಾರ್ಥದಿಂದ ತುಂಬಿರ್ತದೆ ಈ ಪ್ರೀತಿ, ಮಾನವರಾದ ನಮ್ಮೆಲ್ಲರ ಪ್ರೀತಿ. ಇವತ್ತು ನಾವು ದೇವರ ಪ್ರೀತಿಯನ್ನು ನಾವು ಕುರಿತು ಧ್ಯಾನಿಸೋಣ. ಗಾಡ್ಸ್ ಲವ್ ಈಸ್ ಅನ್ಕಂಡೀಷನಲ್.
ದೇವರ ಪ್ರೀತಿಗೆ ಇತಿಮಿತಿ ಇಲ್ಲ. ದೇವರ ಪ್ರೀತಿಗೆ ಇತಿಮಿತಿ ಇಲ್ಲ. ಎಲ್ಲೆಗಳಿಲ್ಲದ ಪ್ರೀತಿ ದೈವ ಪ್ರೀತಿ, ನಿತ್ಯ ಪ್ರೀತಿ. ಅಡೆತೆಗಳಿಲ್ಲದ ಪ್ರೀತಿ ದೈವ ಪ್ರೀತಿ, ನಿತ್ಯ ಪ್ರೀತಿ. ದೇವರ ಪ್ರೀತಿಗೆ ಇತಿ ಮಿತಿ ಏನೂ ಇಲ್ಲ. ಇವತ್ತು ನಾವು ದೇವರು ನಮ್ಮನ್ನು ಪ್ರೀತಿಸ್ತಿದ್ದಾರೆ. ದೇವರು ನಮ್ಮನ್ನು ಪ್ರೀತಿಸ್ತಿದ್ದಾರೆ. ಅವರ ಪ್ರೀತಿ ಯಾವ ಮಿತಿಗೂ ಯಾವ ಒಂದು ಅಳತೆಗೂ ಒಳಪಟ್ಟಿಲ್ಲ. ದೇವರ ಪ್ರೀತಿ ಶಾಶ್ವತ. ದೇವರ ಪ್ರೀತಿ ಶಾಶ್ವತ. ಯೆರೆಮೀಯನ ಒಂದು ಪ್ರವಾದಿಯ ಗ್ರಂಥ 33ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ನಮ್ಮೊಡನೆ ಮಾತನಾಡುತ್ತಾ ನುಡಿಯುವಂತಹ ವಾಕ್ಯಗಳಿವು. ಇವತ್ತು ದೇವರು ನಮ್ಮೊಡನೆ ಮಾತನಾಡ್ತಾ ಇದ್ದಾರೆ. ಯೆರೆಮೀಯ ಪ್ರವಾದಿಯ ಗ್ರಂಥದ ಮುಖಾಂತರ, ಆತನ ಪ್ರವಾದನೆಯ ಮುಖಾಂತರ ದೇವರು ಅಂದು ಆ ಜನರಿಗೆ ಈ ವಾಕ್ಯಗಳನ್ನು ನುಡಿದ್ರು. ಇವತ್ತು ನಮಗೆ ಈ ದೇವಾಲಯದಲ್ಲಿ ಕುಳಿತಿರುವ ನಮ್ಮೆಲ್ಲರನ್ನ ಅವರು ವೀಕ್ಷಿಸಿ ಈ ನುಡಿಗಳನ್ನು ಅವರು ನಮಗೆ ಇವತ್ತು ನುಡಿತಾ ಇದ್ದಾರೆ. ನಾವೆಲ್ಲರೂ ಭಾಗ್ಯವಂತರು. ನಾವೆಲ್ಲರೂ ಭಾಗ್ಯವಂತರು. ಈ ನುಡಿಗಳನ್ನು ಆಲಿಸಲಿಕ್ಕೆ ಸಂತೋಷ ಪಡಬೇಕು ನಾವೆಲ್ಲರೂ. ದೇವರು ಹೇಳ್ತಾರೆ, ನಾನು ನಿನ್ನನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸ್ತೇನೆ. ನಾನು ನಿನ್ನನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರೀತಿ ಸಹೋದರ ಸಹೋದರರೇ, ದೇವರು ನಮ್ಮೊಡನೆ ಮಾತನಾಡುತ್ತಾ ಇವತ್ತು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಶಾಶ್ವತವಾದ ಪ್ರೇಮದಿಂದ ನಿನ್ನನ್ನು ನಾನು ಪ್ರೀತಿಸ್ತೇನೆ. ಎಂತಹ ಒಳ್ಳೆಯ ದೇವರು ಇವರು. ಶಾಶ್ವತವಾದ ಪ್ರೀತಿ ಅಂದರೆ ಇತಿ ಮಿತಿ ಏನೇ ಇಲ್ಲ. ಅಲ್ಲಿ ಯಾವ ಕಂಡೀಷನು ದೇವರು ಆಗ್ತಾ ಇಲ್ಲ. ಹಾಗೆ ದೇವರ ಈ ಪ್ರೀತಿಗೆ ಮಿತಿ ಇಲ್ಲ. ದೇವರ ಈ ಪ್ರೀತಿಗೆ ಯಾವ ತಡೆನೂ ಇಲ್ಲ. ಸತ್ಯವೇದವನ್ನು ನಾವು ಪರಿಶೀಲನೆ ಮಾಡುವಾಗ ಎಲ್ಲ ಪ್ರವಾದಿಗಳು ದೇವರ ಆ ಪ್ರೀತಿಯನ್ನು ಅನುಭವಿಸಿದವರು. ಎಲ್ಲ ಪುಣ್ಯ ಸ್ತ್ರೀ ಪುರುಷರು ತಮ್ಮ ಜೀವನದ ಎಲ್ಲ ಘಟನೆಗಳಲ್ಲಿ, ತಮ್ಮ ಜೀವನದ ಎಲ್ಲ ಘಟನೆಗಳಲ್ಲಿ ದೇವರ ಪ್ರೀತಿಯನ್ನು ಸವಿದಂಥವರು. ಅವರ ಜೀವನದ ನಲಿವಿನಲ್ಲಿ, ಅವರ ಜೀವನದ ಕಷ್ಟದಲ್ಲಿ, ಕಹಿಯಾದ ಒಂದು ಸಮಯದಲ್ಲಿ ದೇವರ ಆ ಒಂದು ವಾಕ್ಯ ಅವರನ್ನು ಬಲಪಡಿಸಿತು. ಅವರೆಲ್ಲರೂ ದೇವರು ನಮ್ಮನ್ನು ಪ್ರೀತಿಸ್ತಿದ್ದಾರೆ ಎಂಬುವಂತಹ ಆ ವಿಶ್ವಾಸದಲ್ಲಿ ಅವರು ಜೀವಿಸಿದರು. ಇವತ್ತು ದೇವರ ಈ ಪ್ರೀತಿ ಎಂಥ ಒಂದು ಪ್ರೀತಿ, ತ್ಯಾಗಮಯ ಪ್ರೀತಿ. ದೇವರ ಪ್ರೀತಿ ತ್ಯಾಗಮಯ, ಬಲಾಢ್ಯವಾದದ್ದು, ಬಲಾಢ್ಯವಾದದ್ದು. ಈ ತ್ಯಾಗಮಯ ಪ್ರೀತಿಯನ್ನು ದೇವರು ನಮಗೆ ತೋರಿಸ್ತಾರೆ. ಯಾರ ಮುಖಾಂತರ? ಯೇಸು ಸ್ವಾಮಿ ಮುಖಾಂತರ. ಯೋಹಾನ ಶುಭ ಸಂದೇಶ 3ನೇ ಅಧ್ಯಾಯ 16, 17ನೇ ವಚನ ಯಾರಾದರೂ ಓದ್ತೀರಾ?
ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಲೋಕವನ್ನು ಎಷ್ಟೊಂದು ಪ್ರೀತಿಸಿದೆ ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರಿ ಎರೆದರು. ಈಗ ಅದನ್ನು ನಾವು ನಮ್ಮ ವೈಯಕ್ತಿಕ ಒಂದು ವಾಕ್ಯಗಳಾಗಿ ಮಾರ್ಪಡಿಸೋಣ. ದೇವರು ಲೋಕವನ್ನು ಪ್ರೀತಿಸಿದರು ಅನ್ನೋದಕ್ಕೆ ಬದಲಾಗಿ ದೇವರು ನನ್ನನ್ನು ಎಷ್ಟೊಂದು ಪ್ರೀತಿಸಿದರು ಅಂದರೆ ಅವರು ತನ್ನ ಸ್ವಂತ ಕುವರನ್ನೇ ನನಗೋಸ್ಕರ, ನನ್ನ ರಕ್ಷಣೆಗೋಸ್ಕರ ಅವರು ದಾರಿ ಎರೆದರು. ಇವಾಗ ಎಲ್ಲರೂ ಹೇಳೋಣವಾ? ಎಲ್ಲರೂ ಹೇಳೋಣವಾ? ಹೇಳಿ. ದೇವರು ನನ್ನನ್ನು ಎಷ್ಟೊಂದು ಪ್ರೀತಿಸಿದರೆಂದರೆ ಅವರು ತನ್ನ ಕುವರರನ್ನು ನನಗೋಸ್ಕರ, ನನ್ನ ರಕ್ಷಣೆಗೋಸ್ಕರ ದಾರೆ ಎರೆದರು, ದಾರೆ ಎರೆದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ದೇವರ ಒಂದು ಪ್ರೀತಿ, ನಿರಂತರವಾದ ಪ್ರೀತಿ, ತ್ಯಾಗಮಯ ಒಂದು ಪ್ರೀತಿ. ದೇವರ ಪ್ರೀತಿ ನಮ್ಮನ್ನು ರಕ್ಷಿಸುವಂತಹ ಪ್ರೀತಿ, ನಮ್ಮನ್ನು ಕ್ಷಮಿಸುವಂತಹ ಪ್ರೀತಿ, ನಮ್ಮನ್ನು ಸಂತೈಸುವಂತಹ ಪ್ರೀತಿ, ನಮ್ಮನ್ನು ಎಲ್ಲ ಬಂಧನಗಳಿಂದ ಬಿಡಿಸುವ ಪ್ರೀತಿ, ನಮ್ಮನ್ನು ಎಲ್ಲ ಕಷ್ಟ ತೊಂದರೆಗಳಿಂದ ನಮ್ಮ ನೋವುಗಳನ್ನು ನೀಗಿಸುವಂತಹ ಪ್ರೀತಿ, ನಮ್ಮ ಎಲ್ಲ ರೋಗಗಳಿಂದ ನಮಗೆ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ನೀಡುವಂತಹ ಪ್ರೀತಿ. ದೇವರ ಪ್ರೀತಿ ನಮ್ಮಲ್ಲಿ ಸಂತೋಷವನ್ನು, ಆನಂದವನ್ನು, ಶಾಂತಿಯನ್ನು, ಸಮಾಧಾನವನ್ನು ತುಂಬಿಸುವಂತಹ ಪ್ರೀತಿ. ದೇವರ ಪ್ರೀತಿ ನಮ್ಮನ್ನು ಉದ್ಧರಿಸುವಂತಹ ಪ್ರೀತಿ. ದೇವರ ಎಲ್ಲ ಅಪಾರವಾದ ಕೊಡುಗೆಗಳನ್ನು ಅನುಭವಿಸುವಂತಹ ಪ್ರೀತಿ ದೇವರ ಪ್ರೀತಿ ಆಗಿದೆ. ನಮ್ಮನ್ನು ಪ್ರೀತಿಸುವ ದೇವರು ನಿಜವಾಗಿಯೂ ನಮಗೆ ಪ್ರೀತಿಯನ್ನು ಕೊಡುವಂತಹ ದೇವರು. ಆದುದರಿಂದ ಅವರು ನಮಗೋಸ್ಕರ ತನ್ನ ಪ್ರಿಯ ಪುತ್ರನನ್ನೇ ನಮಗೆ ದಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟವರು ನಾಶವಾಗದೆ ನಿತ್ಯ ಜೀವನ ಪಡೆಯುವರು. ಆತನಲ್ಲಿ ವಿಶ್ವಾಸವಿಟ್ಟವರು ನಾಶ ಆಗೋದಿಲ್ಲ, ಅದಕ್ಕೆ ಬದಲಾಗಿ ನಿತ್ಯ ಜೀವವನ್ನು, ಅಮರ ಜೀವವನ್ನು ಅವರು ಪಡೀತಾರೆ ಎಂಬಂತಹ ಆ ಒಂದು ಭರವಸೆಯನ್ನು ಈ ವಾಕ್ಯಗಳು ನಮಗೆ ನೀಡ್ತಾ ಇದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ರೋಮನರಿಗೆ ಬರೆದ ಪತ್ರ, ಸಂತ ಪೌಲರು ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ ಸಂತ ಪೌಲರು ಏನು ಹೇಳ್ತಾರೆ? ನಾವು ಪಾಪಿಗಳಾಗಿರುವಾಗಲೇ ಯೇಸು ಕ್ರಿಸ್ತರು ನಮಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣಾರ್ಪಣೆ ಮಾಡಿದರು. ಅದು ಪ್ರೀತಿ, ದೇವರ ಒಂದು ಪ್ರೀತಿ, ಅಮರವಾದ ಒಂದು ಪ್ರೀತಿ, ತ್ಯಾಗಮಯ ಒಂದು ಪ್ರೀತಿ ಎಂಬುದನ್ನು ಸಂತ ಪೌಲರು ನಮಗೆ ತಿಳಿಯಪಡಿಸ್ತಾರೆ. ಆದುದರಿಂದ ದೇವರು ನಮ್ಮನ್ನು ಪ್ರೀತಿಸಲು ಯಾವ ನಿಬಂಧನೆಗಳನ್ನು ಹಾಕೋದಿಲ್ಲ. ನೀನು ನನ್ನನ್ನು ಪ್ರೀತಿಸಿದರೆ ಮಾತ್ರ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀನು ಮನಪರಿವರ್ತನೆ ಹೊಂದಿದರೆ ಮಾತ್ರ ನಾನನ್ನು ಪ್ರೀತಿಸ್ತೇನೆ, ನೀನು ನನ್ನನ್ನು ಆರಾಧಿಸಿದರೆ ಮಾತ್ರ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂದು ದೇವರು ಹೇಳೋದಿಲ್ಲ. ಅದಕ್ಕೆ ಬದಲಾಗಿ ಅವರು ನಿರಂತರವಾಗಿ ಪ್ರೀತಿಸ್ತಾನೆ ಇದ್ದಾರೆ. ಇವತ್ತಿಗೂ ಸಹ ನಾವು ಕೆಟ್ಟವರಾಗಿದ್ದರು, ನಾವು ಪಾಪ ಮಾಡಿದ್ರು, ನಾವು ಅವ್ರನ್ನ ನೆನೆಸ್ಕೊಳ್ದೇ ಇದ್ರೂ, ನಾವು ಅವ್ರನ್ನ ಸ್ತುತಿಸದೇ ಇದ್ರೂ, ಅವರಿಗೆ ವಂದನಾರ್ಪಣೆಯನ್ನು ಸಲ್ಲಿಸದೇ ಇದ್ರೂ, ಇವತ್ತಿಗೂ ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ದಾರೆ. ಕೀರ್ತನೆ 103 ವಚನ 17ರಲ್ಲಿ ಈ ರೀತಿಯಾಗಿ ಕೀರ್ತನೆಗಾರ ಹೇಳ್ತಾನೆ, ಪ್ರಭುವಿನ ಪ್ರೀತಿಯಾದರೋ ಯುಗ ಯುಗಾಂತರದವರೆಗೆ,
ಆತನ ನೀತಿಯು ತಲತಲಾಂತರದವರೆಗೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೆಶಾಯ ಪ್ರವಾದಿಯ ಗ್ರಂಥ 63:7ನೇ ವಚನದಲ್ಲಿ ಈ ರೀತಿಯಾಗಿ ಯೆಶಾಯ ಪ್ರವಾದಿ ತನ್ನ ಒಂದು ಪ್ರಾರ್ಥನೆಯನ್ನು, ಆ ಸರ್ವೇಶ್ವರನ ಪ್ರೀತಿಯನ್ನು ಸ್ಮರಿಸ್ತಾನೆ. ಸ್ಮರಿಸುವೆನೋ ಸರ್ವೇಶ್ವರನ ಸುತ್ಕಾರ್ಯಗಳನ್ನು, ಆತನ ಅಚಲ ಪ್ರೀತಿಯನ್ನು, ಕೃಪಾ ಆಶೀರ್ವಾದಗಳನ್ನು ಎಂಬುದಾಗಿ ಯೆಶಾಯ ಹೇಳ್ತಾನೆ. ಸ್ಮರಿಸುವೆನೋ ಸರ್ವೇಶ್ವರನ ಸುತ್ಕಾರ್ಯಗಳನ್ನು, ಅಂದರೆ ಅವರು ಮಾಡುವಂಥ ಒಳ್ಳೆಯ ಕಾರ್ಯಗಳು ನನ್ನ ಜೀವನದಲ್ಲಿ, ಅದನ್ನು ನಾನು ಸ್ಮರಿಸ್ತೇನೆ. ಅದೇ ರೀತಿಯಾಗಿ ಆತನ ಅಚಲ ಪ್ರೀತಿಯನ್ನು, ಆತನು ನನ್ನ ಮೇಲೆ ಸುರಿಸುವಂಥ ಎಲ್ಲ ಕೃಪೆಯ ಆಶೀರ್ವಾದಗಳನ್ನು ನಾನು ಸ್ಮರಿಸ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರೇ, ನಮ್ಮನ್ನು ಪ್ರೀತಿಸುವ ದೇವರು ಇಂತಹ ದೇವರು, ಇಂತಹ ದೇವರು. ನನ್ನ ಸೃಷ್ಟಿಸಿದ ದೇವರು ಪ್ರೀತಿ ದೇವರು, ನನ್ನ ರೂಪಿಸಿದ ದೇವರು ಪ್ರೀತಿ ದೇವರು, ನನ್ನ ಸೃಷ್ಟಿಸಿದ ದೇವರು ಪ್ರೀತಿ ದೇವರು, ನನ್ನ ರೂಪಿಸಿದ ದೇವರು ಪ್ರೀತಿ ದೇವರು. ಪ್ರೀತಿಯನ್ನೇ ನೀಡುವರು ನನ್ನ ದೇವರು, ಪ್ರೀತಿಯಲ್ಲೇ ಕಾಣುವರು ನನ್ನ ದೇವರು. ನನ್ನ ಸೃಷ್ಟಿಸಿದ ದೇವರು ಪ್ರೀತಿ ದೇವರು, ನನ್ನ ರೂಪಿಸಿದ ದೇವರು ಪ್ರೀತಿ ದೇವರು. ಹೌದು, ನನ್ನನ್ನು ಸೃಷ್ಟಿಸಿದವರು, ನನ್ನನ್ನು ರೂಪಿಸಿದವರು ನನ್ನ ದೇವರು ಪ್ರೀತಿ ದೇವರು. ನನಗೆ ಪ್ರೀತಿಯನ್ನೇ ಕೊಡುವಂತಹ ದೇವರು. ಆ ದೇವರು ನನಗೆ ಪ್ರೀತಿ ಮಾಡಲು ಕಲಿಸುವಂತಹ ದೇವರು, ಪ್ರೀತಿಯಲ್ಲಿ ಜೀವಿಸಲು ಕಲಿಸುವಂತಹ ದೇವರು ನನ್ನ ದೇವರು ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೆಶಾಯ ಪ್ರವಾದಿಯ ಗ್ರಂಥ 54ನೇ ಅಧ್ಯಾಯ 10ನೇ ವಚನ ಯಾರಾದರೂ ತಗೊಂಡು ಹೋಗ್ತೀರಾ? 54:10 ಯೆಶಾಯ ಪ್ರವಾದಿಯ ಗ್ರಂಥ. ಬಿರುಗು ಬಿಟ್ಟಾವು ಬೆಟ್ಟಗಳು, ಕದಲಿಯಾವು ಗುಡ್ಡಗಳು, ನನ್ನ ಅಚಲ ಪ್ರೀತಿಯಾದರೋ ಬಿಟ್ಟು ಹೋಗದು ನಿನ್ನನ್ನು. ಶಾಂತಿ ಸಮಾಧಾನದ ನನ್ನೀ ಒಪ್ಪಂದವೋ ಕದಲದು. ನಿನ್ನ ಮೇಲೆ ಕರುಣೆ ಇಟ್ಟಿರುವ ಸರ್ವೇಶ್ವರನ ನುಡಿಯಿದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾವೆಲ್ಲರೂ ಸಂತೋಷ ಪಡಬೇಕು. ಎಷ್ಟು ಚೆನ್ನಾಗಿ ದೇವರು ನಮ್ಮೊಡನೆ ಮಾತನಾಡ್ತಾ ಇದ್ದಾರೆ ಇವತ್ತು. ಎಷ್ಟು ಸಂತೋಷಭರಿತವಾದ, ಆನಂದಭರಿತವಾದ ವಾಕ್ಯಗಳನ್ನು ದೇವರು ನಮಗೆ ನೀಡ್ತಾ ಇದ್ದಾರೆ. ನೇರವಾಗಿ ಹೇಳ್ತಾ ಇದ್ದಾರೆ ನಮ್ಮೆಲ್ಲರಿಗೆ, ಇಲ್ಲಿ ಕೂತ್ಕೊಂಡಿರೋ ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಬಿರುಕು ಬಿಟ್ಟಾವು ಬೆಟ್ಟಗಳು, ಬೆಟ್ಟಗಳು ಒಡೆದೋಗ್ಲಿ. ಕದಲಿಯಾವು ಗುಡ್ಡಗಳು, ಅವು ನೆಲಸಮ ಆಗಲಿ. ನನ್ನ ಅಚಲ ಪ್ರೀತಿಯಾದರೂ ಬಿಟ್ಟು ಹೋಗೋದು ನಿನ್ನನ್ನು. ಇಲ್ಲಿರೋ ಒಬ್ಬೊಬ್ಬರಿಗೂ ಆ ಸ್ವಾಮಿ ನಮಗೆ ನುಡಿತಾ ಇದ್ದಾರೆ, ನನ್ನ ಅಚಲ ಪ್ರೀತಿ ನಿನ್ನಿಂದ ಬಿಟ್ಟು ಹೋಗೋದಿಲ್ಲ. ಶಾಂತಿ ಸಮಾಧಾನದ ನನ್ನೀ ಒಪ್ಪಂದ ಕದಲದು. ನಾನು ನಿನ್ನಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದೀನಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತೇಳಿ, ಆದ್ದರಿಂದ ಅದನ್ನು ಕದಲದು. ಅದೇ ರೀತಿಯಾಗಿ ಏನು ಹೇಳ್ತಾ ಇದ್ದಾರೆ? ನಿನ್ನ ಮೇಲೆ ಕರುಣೆ ಇಟ್ಟಿರುವ ಸರ್ವೇಶ್ವರ ನುಡಿಯುವುದು. ನಮ್ಮ ಮೇಲೆ ಕರುಣೆ ಇಟ್ಟಿರುವಂತಹ ಸ್ವಾಮಿ ನಮ್ಮೊಡನೆ ಇವತ್ತು ಮಾತನಾಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಯೆಶಾಯ ಪ್ರವಾದಿಯ ಗ್ರಂಥ 49ನೇ ಅಧ್ಯಾಯ 15-16 ವಾಕ್ಯಗಳಲ್ಲಿ ಸ್ವಾಮಿ ನಮ್ಮೊಡನೆ ಈ ರೀತಿ ಮಾತನಾಡ್ತಾರೆ. ಪುನಃ ನೋಡಿ, ಹಂತವಾಗಿ ನಮ್ಮ ದೇವರ ಪ್ರೀತಿಯನ್ನು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ.
ದೇವರು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ಶಾಶ್ವತವಾದ ಪ್ರೇಮದಿಂದ ಪ್ರೀತಿಸ್ತಾ ಇದ್ದೀನಿ, ನನ್ನ ಪ್ರೀತಿ ನಿನಗೆ ಶಾಶ್ವತ, ನೀನು ಹೇಗಿದ್ದರೂ ನಾನು ಪ್ರೀತಿಸ್ತೀನಿ, ನೀನು ಪಾಪಿಯಾಗಿದ್ದರೂ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀನು ನನ್ನ ಪ್ರೀತಿಯ ಮಗನು, ನೀನು ನನ್ನ ಪ್ರೀತಿಯ ಮಗಳು. ನನ್ನ ಪ್ರೀತಿಯನ್ನು ಈ ದೈವ ವಾಕ್ಯಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಾಕ್ಯಗಳಲ್ಲಿ ದೇವರು ಹೇಳ್ತಾರೆ, ಹೆತ್ತ ತಾಯಿ ತನ್ನ ಕಂದನ ಹೆತ್ತ ತಾಯಿಗೆ ತನ್ನ ಕಂದನ ಪ್ರೀತಿ ಬತ್ತಿ ಹೋಗುವುದುಂಟೆ, ಆಕೆ ತನ್ನ ಮಲೆಗೂಸನ್ನು ಮರೆತು ಬಿಡುವುದುಂಟೆ. ಒಂದು ವೇಳೆ ಆಕೆ ನಿನ್ನನ್ನು ಮರೆತರೋ ನಾನು ನಿನ್ನನ್ನು ಮರೆಯೆನು. ಒಂದು ವೇಳೆ ನಿನ್ನ ತಾಯಿ ನಿನ್ನನ್ನು ಮರೆತರೋ, ನಿನ್ನ ಹೆತ್ತ ತಾಯಿ ನಿನ್ನನ್ನು ಮರೆತರೋ, ನಿನ್ನನ್ನು ತಬ್ಬಲಿಯಾಗಿ ಮಾಡಿದರೋ, ಅನಾಥಳನ್ನಾಗಿ ಮಾಡಿದರೂ ಸಹ ನಾನು ನಿನ್ನನ್ನು ಮರೆಯೋದಿಲ್ಲ. ನೋಡು, ನಿನ್ನ ಚಿತ್ರ ಕೊರೆದಿದೆ ನನ್ನ ಅಂಗೈಗಳಲ್ಲೇ, ನನ್ನ ಅಂಗೈಗಳಲ್ಲೇ, ನನ್ನ ಅಂಗೈಯ ಆಸರೆ ನಿನಗಿದೆ, ನನ್ನ ಅಂಗೈಯ ಆಸರೆ ನಿನಗಿದೆ. ಎಂತಹ ದೇವರು ಇವರು ಅಲ್ವಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್ ಅಲ್ವಾ? ಎಂತಹ ದೇವರು ಅಲ್ವಾ ಇವರು? ಇಷ್ಟಕ್ಕಿಂತ ಬೇಕಾ ನಮಗೆ ದೇವರನ್ನು ಪ್ರೀತಿಸಲಿಕ್ಕೆ? ಸಾಕ್ಷಿಗಳು, ಆಧಾರಗಳು ಇದಕ್ಕಿಂತ ಬೇಕಾ? ಹೇಳಿ, ಇದಕ್ಕಿಂತ ಬೇಕಾ? ಮಾತಾಡಬೇಕು, ಇದಕ್ಕಿಂತ ಬೇಕಾ? ಬೇಡ ಅಲ್ವಾ? ನೋಡಿ, ಎಷ್ಟು ಅಪಾರವಾದ ಪ್ರೀತಿಯನ್ನು ದೇವರು ವ್ಯಕ್ತಪಡಿಸ್ತಾ ಇದ್ದಾರೆ, ನಮ್ಮ ಮೇಲೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕೀರ್ತನೆಗಾರ 113 ಮತ್ತು 5ನೇ ವಚನದಲ್ಲಿ ಕೀರ್ತನೆಗಾರ ಹೇಳ್ತಾನೆ, ಪ್ರಭುವೇ ನಿನ್ನ ಅಚಲ ಪ್ರೀತಿಯಲ್ಲಿದೆ ನನಗೆ ವಿಶ್ವಾಸ, ನಿನ್ನ ರಕ್ಷಣೆ ತಂದಿದೆ ನನ್ನ ಮನಕ್ಕೆ ಆನಂದ ಸಂತೋಷ. ನೋಡಿ, ಕೀರ್ತನೆಗಾರನ ಅನುಭವ ಅದು, ನಮ್ಮ ಅನುಭವ ಆಗಬೇಕಿದು. ಇವತ್ತು ನಾವು ಹೇಳಬೇಕು ಆ ಪ್ರಭುವಿಗೆ, ಸ್ವಾಮಿ ನಿನ್ನ ಅಚಲ ಪ್ರೀತಿಯಲ್ಲಿದೆ ನನಗೆ ವಿಶ್ವಾಸ, ಸ್ವಾಮಿ ನಿನ್ನ ರಕ್ಷಣೆ ತಂದಿದೆ ನನ್ನ ಮನಕ್ಕೆ ಶಾಂತಿ ಸಂತೋಷ ಆನಂದ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಕೀರ್ತನೆಗಾರ ಕೀರ್ತನೆ 36 7ನೇ ವಚನ, ಇಲ್ಲಿ ಆ ಕೀರ್ತನೆಗಾರ ಹೇಳ್ತಾನೆ, ನಿನ್ನ ಅಚಲ ಪ್ರೀತಿ ಏ ದೇವ ಎಷ್ಟೋ ಅಮೂಲ್ಯ, ನಿನ್ನ ಅಚಲ ಪ್ರೀತಿ ಏ ದೇವ ಎಷ್ಟೋ ಅಮೂಲ್ಯ ಎಂಬುದಾಗಿ ಆತ ದೇವರನ್ನು ಸ್ತುತಿಸ್ತಾನೆ. ಅದೇ ರೀತಿಯಾಗಿ ಕೀರ್ತನೆ 136 ಈ ಕೀರ್ತನೆಯಲ್ಲಿ ಆ ಕೀರ್ತನೆಗಾರ ಹೇಳ್ತಾನೆ, ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ದೇವಾದಿ ದೇವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪ್ರಿಯರೇ, ದೇವರ ಪ್ರೀತಿ ಶಾಶ್ವತ. ಯೆಶಾಯ ಪ್ರವಾದಿಯ ಗ್ರಂಥ 9:24 ಆ ಸ್ವಾಮಿ ನಮಗೆ ನುಡಿಯ ವಾಕ್ಯಗಳನ್ನು ಈಗ ಕಿವಿ ಕೊಟ್ಟು ನಾವೆಲ್ಲರೂ ಆಲಿಸೋಣ. ನಮ್ಮ ಕಿವಿಗಳನ್ನು, ನಮ್ಮ ರಣ್ಮನಗಳನ್ನು ಆ ಸ್ವಾಮಿಯ ವಾಕ್ಯಕ್ಕೆ ಸಮರ್ಪಣೆ ಮಾಡಿಕೊಡೋಣ. ಈ ಒಂದು ವಾಕ್ಯಗಳಲ್ಲಿ ದೇವರು ಹೇಳ್ತಾರೆ, ಜಗದಲ್ಲಿ ಅಚಲ ಪ್ರೀತಿಯನ್ನು ನ್ಯಾಯ ನೀತಿಯನ್ನು ತೋರ್ಪಡಿಸುವ ಸರ್ವೇಶ್ವರ ನಾನೇ. ಜಗದಲ್ಲಿ ಅಚಲ ಪ್ರೀತಿಯನ್ನು ನ್ಯಾಯ ನೀತಿಯನ್ನು ತೋರ್ಪಡಿಸುವ ಸರ್ವೇಶ್ವರ ನಾನೇ. ನನಗೆ ಪ್ರಿಯವಾದವು ಪ್ರೀತಿ ನೀತಿ ನ್ಯಾಯಗಳೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೀತಿಯ ಸೋದರ ಸೋದರೇ, ಎಂತಹ ಒಂದು ದೇವರು ಇವರು, ನನ್ನನ್ನು ಪ್ರೀತಿಸುವರು. ಅಚಲ ಪ್ರೀತಿಯಿಂದ, ನಿರಂತರ ಪ್ರೀತಿಯಿಂದ ನನ್ನನ್ನು ಪ್ರೀತಿಸುವ ದೇವರು ನನ್ನೊಡನೆ ಇವತ್ತು ಮಾತನಾಡ್ತಾ ಇದ್ದಾರೆ, ನನ್ನೊಡನೆ ಮಾತನಾಡ್ತಾ ಇದ್ದಾರೆ. ಇದು ನಿಜವಾದ ಪ್ರೀತಿ, ನಿಜವಾದ ಪ್ರೀತಿ, ದೇವರ ಒಂದು ಪ್ರೀತಿ.
ಆದುದರಿಂದ ಈ ದೈವ ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇರಬೇಕಾದ್ರೆ ದೇವರು ನಮ್ಮನ್ನು ಎಷ್ಟು ಆಳವಾಗಿ ಪ್ರೀತಿಸ್ತಾ ಇದ್ದಾರೆ ಅಂತ ಅರಿವು ನಮ್ಮಲ್ಲಿ ಇವತ್ತು ಮೂಡಿ ಬರಬೇಕು. ಯೋಹಾನನು ಬರೆದ ಮೊದಲನೇ ಪತ್ರ ಅಧ್ಯಾಯ 4:7 ಈ ರೀತಿಯಾಗಿ ಹೇಳ್ತಾರೆ, ದೇವರು ಪ್ರೀತಿ ಸ್ವರೂಪಿ ತನ್ನ ಏಕೈಕ ಪುತ್ರನ ಮುಖಾಂತರ ನಾವು ಸಜೀವವನ್ನು ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದರು. ನಮ್ಮ ಮೇಲೆ ದೇವರಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಇದು ಯೋಹಾನರು ನಮಗೆ ತಿಳಿಯಪಡಿಸುವಂತಹ ಸಂದೇಶ. ದೇವರ ಒಂದು ಅಪಾರ ಪ್ರೀತಿಯನ್ನು ಕುರಿತು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಪುನಃ ಯೋಹಾನ ಶುಭ ಸಂದೇಶ 15ನೇ ಅಧ್ಯಾಯ 13ನೇ ವಚನದಲ್ಲಿ ಯೇಸು ಸ್ವತಃ ನಮ್ಮೊಡನೆ ಮಾತನಾಡ್ತಾ ಹೇಳ್ತಾ ಇದ್ದಾರೆ. ಯೇಸು ಸ್ವತಃ ಅವರೇ ನಮ್ಮೊಡನೆ ಮಾತನಾಡ್ತಾರೆ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಗೆಳೆಯರಿಗಾಗಿ ತನ್ನ ಪ್ರಾಣವನ್ನು ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೋಡಿ, ಯೇಸು ಸ್ವಾಮಿ ಹೇಳುವಂತಹ ಈ ನುಡಿಗಳಲ್ಲಿ ಎಷ್ಟು ಅಚಲವಾದ ಅಪಾರವಾದ ಪ್ರೀತಿಯನ್ನು ದೇವರು ನಮ್ಮಲ್ಲೇ ತೋರಿಸ್ತಾ ಇದ್ದಾರೆ. ದೇವರು ಯೇಸು ಸ್ವಾಮಿ ಈ ನುಡಿಗಳನ್ನು ನುಡಿದವರು ತಮ್ಮ ಜೀವನದಲ್ಲಿ ಈ ಪ್ರೀತಿಯ ಆ ಒಂದು ತ್ಯಾಗದ ಅರ್ಪಣೆಯಲ್ಲಿ ನಮ್ಮೆಲ್ಲರಿಗೂ ತೋರಿಸಿದ್ದಾರೆ. ದೇವರು ನಮ್ಮನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದಾರೆ, ಎಷ್ಟೊಂದು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತೇಳಿ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರ, ಇವತ್ತು ಈ ಸಮಯದಲ್ಲಿ ದೇವರ ಒಂದು ಪ್ರೀತಿಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ದೇವರ ಪ್ರೀತಿಯ ಮಕ್ಕಳು, ಪ್ರೀತಿಯ ಮಕ್ಕಳು, ದೇವರ ಮಮತೆಯ ಮಕ್ಕಳು. ದೇವರು ನಮ್ಮನ್ನು ಪ್ರೀತಿಸುವವರು. ಅವರು ತನ್ನ ಪ್ರೀತಿ ವಾತ್ಸಲ್ಯದಲ್ಲಿ ನಮ್ಮನ್ನು ಯಾವಾಗಲೂ ರಕ್ಷಿಸುತ್ತಾ ಬರುವಂತಹ ದೇವರು ನಮ್ಮ ದೇವರು ಆಗಿದ್ದಾರೆ. ಎಫೆಸಿಯರಿಗೆ ಬರೆದ ಪತ್ರ, ಸಂತ ಪೌಲರು ಎಫೆಸಿಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಚನಗಳು 7-9. ಈ ವಚನಗಳಲ್ಲಿ ಸಂತ ಪೌಲರು ಹೇಳ್ತಾರೆ, ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ಪಾಪಕ್ಷಮೆ ದೊರಕಿತು. ದೇವರ ಪ್ರೀತಿ ನಮಗೆ ಪಾಪಕ್ಷಮೆಯನ್ನು ಕೊಡುವಂತಹ ಪ್ರೀತಿ, ವಿಮೋಚನೆ ಲಭಿಸಿತು. ದೇವರ ಪ್ರೀತಿ ನಮಗೆ ವಿಮೋಚನೆಯನ್ನು ತಂದು ಕೊಡುವಂತಹ ಪ್ರೀತಿ. ಇದು ದೇವರ ಅನುಗ್ರಹದ ಶ್ರೀಮಂತಿಕೆಯೇ ಸರಿ. ದೇವರ ಅಪಾರವಾದ ಆ ಒಂದು ಸ್ವರ್ಗದ ಆ ಶ್ರೀಮಂತಿಕೆಯಿಂದ ಅವರು ನಮಗೆ ಅನುಗ್ರಹವಾಗಿ ಇದನ್ನು ನಮಗೆ ಕೊಡ್ತಾರೆ. ಇದನ್ನು ನಮ್ಮ ಮೇಲೆ ಅವರು ಯಥೇಚ್ಛವಾಗಿ ಸುರಿಸಿದ್ದಾರೆ. ಅಲ್ಲಿ ಕಂಡೀಷನ್ ಇಲ್ಲ, ಧಾರಾಕಾರವಾಗಿ ಸುರಿಸಿದ್ದಾರೆ. ನಿನ್ನೆ ಮಳೆ ಸುರಿಸಿದ್ರಲ್ಲ, ಹಂಗೆ ನಿನ್ನೆ ಮಳೆ ಆಯ್ತಲ್ವ, ಜೋರಾಗಿ ಸುರಿಸಿದ್ರಲ್ವ, ಆನೆಕಲ್ಲು ಮಳೆ ಬಂತು ನಮ್ಮ ಕಡೆ ಎಲ್ಲ. ಬೆಳಿಗ್ಗೆ ಬೀಳ್ತದೆ ಮೇಲಿಂದ, ಆ ರೀತಿಯಾಗಿ ಜೋರಾಗಿ ಸುರಿಸ್ತಾರೆ. ಅಲ್ಲಿ ತಡೆ ಗಿಡೆ ಏನೇ ಇಲ್ಲ, ಅಲ್ಲಿ ತಡೆನೇ ಮಾಡ್ತಾ ಇಲ್ಲ. ಎಲ್ಲ ಜೋರಾಗಿ ನಮ್ಮ ಮೇಲೆ ದೇವರು ಆ ಪ್ರೀತಿಯನ್ನು ಸುರಿಸ್ತಾರೆ. ಸಂತ ಪೌಲರು ಎಫೆಸಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 4ನೇ ವಚನದಲ್ಲಿ ಪುನಃ ಸಂತ ಪೌಲರು ದೇವರ ಪ್ರೀತಿಯ ಬಗ್ಗೆ ನಮಗೆ ತಿಳಿಸಲು ಮುಂದೆ ಬರ್ತಾರೆ. ಆದರೆ ಕರುಣಾಮಯ ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ನಮ್ಮ ಅಪರಾಧಗಳ ನಿಮಿತ್ತ ಆಧ್ಯಾತ್ಮಿಕವಾಗಿ ಮೃತರಾಗಿದ್ದ ನಮ್ಮನ್ನು ಕ್ರಿಸ್ತ ಯೇಸುವಿನೊಡನೆ ಜೀವಂತರಾಗಿ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, 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 ಹಾಲೆಲೂಯ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಸ್ವಾಮಿ ತಮ್ಮ ಬೋಧನೆಯಲ್ಲಿ ಯಾವಾಗಲೂ ಈ ಒಂದು ದೇವರ ಒಂದು ಪ್ರೀತಿಯನ್ನು ನಮ್ಮಲ್ಲಿ ವ್ಯಕ್ತಪಡಿಸಿದ್ದಾರೆ. ದೇವರ ಪ್ರೀತಿಯನ್ನು ಸವಿದ ನಾವು
ಅವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಲಿಕ್ಕೆ, ಆ ಪ್ರೀತಿಯನ್ನು ಇತರರಲ್ಲಿ ನಮ್ಮನ್ನು ಹಂಚಿಕೊಳ್ಳಲಿಕ್ಕೆ ಯೇಸು ಸ್ವಾಮಿ ಆಹ್ವಾನವನ್ನು ನೀಡಿದ್ದಾರೆ. ನಾನು ನಿನ್ನನ್ನು ಪ್ರೀತಿಸಿದಂತೆ ನೀನು ಇತರರನ್ನು ಪ್ರೀತಿಸು. ಏನು ಹೇಳಿದರೆ ಯೇಸು ಸ್ವಾಮಿ? ಎಲ್ಲರೂ ಹೇಳಿ, ನಾನು ನಿನ್ನನ್ನು ಪ್ರೀತಿಸಿದಂತೆ ನೀನೂ ಸಹ ಪರರನ್ನು ಪ್ರೀತಿಸಬೇಕು. ಇದು ಯೇಸು ನಮಗೆ ನೀಡುವಂತಹ ಒಂದು ವಾಕ್ಯ. ಅದು ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಈಗ ಈ ಸ್ತುತಿ ಗೀತೆಯಲ್ಲಿ ದೇವರನ್ನು ನಾವು ಸ್ತುತಿಸೋಣ. ಸ್ತುತಿಸಿ ಅವರ ಪ್ರೀತಿಯನ್ನು ನಾವು ಸವಿಯೋಣ. ನಮ್ಮ ಒಂದು ಅಂತರಂಗದಲ್ಲಿ ನಾವು ಸವಿಯೋಣ. ಇದು ನಾನೇ ಒಂದು ರಚಿಸಿದ ಒಂದು ಗೀತೆ. ಒಂದು ಕ್ಷಣ ಆಗ್ತೇನೆ. ಇದಾದ ಮೇಲೆ ಇನ್ನೊಂದು ಸ್ತುತಿ ಗೀತೆ ಇದೆ. ಎಲ್ಲರೂ ಕಣ್ಮುಚ್ಕೊಳ್ಳೋಣ. ಈ ಒಂದು ಪ್ರೀತಿಯನ್ನು ಸವಿಯುವಂತಹ ಸಮಯ, ದೇವರ ಪ್ರೀತಿ. ಪ್ರೀತಿಸು ನಿಜ ದೇವರ, ಪ್ರೀತಿಸು ನಿನ್ನ ನೆರೆಯವರ, ಪ್ರೀತಿಸು ನಿನ್ನ ಇತರನು. ಪ್ರೀತಿ ಸರ್ವ ಸಮಸ್ತವು. ಪ್ರೀತಿಸು ನಿಜ ದೇವರ, ಪ್ರೀತಿಸು ನಿನ್ನ ನೆರೆಯವರ, ಪ್ರೀತಿಸು ದೀನದಲಿತರನ್ನು. ಪ್ರೀತಿ ಸರ್ವ ಸಮಸ್ತವು. ಪ್ರೀತಿಸು 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 ನೀ ಪ್ರೀತಿಸು 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 ನೀ ಪ್ರೀತಿಸು. ಪ್ರೀತಿಯೇ ದೇವರು, ಪ್ರೀತಿ ಇರುವಲ್ಲಿ ದೇವರು ಇರುವರು. ಪ್ರೀತಿಯೇ ದೇವರು, ಪ್ರೀತಿ ಇರುವಲ್ಲಿ ದೇವರು ಇರುವರು. ಪ್ರೀತಿಸು ನಿಜ ದೇವರ, ಪ್ರೀತಿಸು ನಿನ್ನ ನೆರೆಯವರ, ಪ್ರೀತಿಸು ದಿನದಲಿತರನು. ಪ್ರೀತಿ ಸರ್ವ ಸಮಸ್ತವು. ಪ್ರೀತಿಸು 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 ನೀ ಪ್ರೀತಿಸು 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 ನೀ ಪ್ರೀತಿಸು. ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಲು ದೇವರು ಆಹ್ವಾನಿಸಿದ್ದಾರೆ. ಈಗ ಈ ಸ್ತುತಿಗೀತೆಯಲ್ಲಿ ಆ ದೇವರನ್ನು ಚಪ್ಪಾಳೆ ತಟ್ಟಿ ನಾವು ಪ್ರೀತಿಸುತ್ತಾ, ದೇವರೇ ನಿನ್ನಂಥ ದೇವರು ಯಾರು ಇಲ್ಲಪ್ಪ, ನಿನ್ನಂಥ ದೇವರು ಯಾರು ಇಲ್ಲಪ್ಪ, ನನ್ನನ್ನು ಪ್ರೀತಿಸುವಂಥ ದೇವರು ಯಾರು ಇಲ್ಲಪ್ಪ, ನೀನೇ ನನ್ನನ್ನು ಪ್ರೀತಿಸುವ ದೇವರು ಸ್ವಾಮಿ ಎಂದು ಹೇಳಿ ಈಗ ಈ ಸ್ತುತಿಗೀತೆಯಲ್ಲಿ ಆ ದೇವರಿಗೆ ನಮ್ಮ ವಂದನೆಯನ್ನು ಆರಾಧನೆಯನ್ನು ನಾವು ಸಲ್ಲಿಸಲು ಮುಂದಾಗೋಣ. ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಯೆಸಯ್ಯ ಯೆಸಯ್ಯ ದೇವರೇ
ಶಾಶ್ವತ ಎಂದೆಂದೂ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದೂ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದೂ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದೂ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్య యేసయ్య ಇಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಕಣ್ಣು ತಟ್ಟಿ ಆಡೋಣ ಪ್ರಿಯರೇ. ನನ್ನ ಜೀವಿತವನ್ನ ಎಲ್ಲವನ್ನು ತಿಳಿದಿರುವ ಯೇಸು, ನಮ್ಮ ತಂದೆ ತಾಯಿ ಬಾಳ ಸಂಗಾತಿ ಕೂಡ ನಮ್ಮ ಬಗ್ಗೆ ಅಷ್ಟು ಅರಿತಿಲ್ಲ, ತಿಳಿದಿಲ್ಲ. ಆದರೆ ಯೇಸು ನಿಮ್ಮನ್ನು ತಿಳಿದಿದ್ದಾನೆ. ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನ, ಪ್ರತಿಯೊಂದು ಆಲೋಚನೆಯನ್ನು ತಿಳಿದವರಾಗಿದ್ದಾರೆ. ಬನ್ನಿ, ಆತನಿಗೆ ನಮ್ಮ ಮೇಲೆ ಒಳ್ಳೆಯ ಉದ್ದೇಶ ಇದೆ. ಆ ಚಿಂತಕ್ಕೆ ಒಪ್ಪಿಸಿಕೊಳ್ಳುವ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸಿದೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಮಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನಿನ್ನಯ ಕರದಿ ಹಿಡಿದು ನನ್ನನ್ನು ನಡೆಸಿರುವೆ ದೇವಾ. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನಿನ್ನಯ ಕರದಿ ಹಿಡಿದು ನನ್ನನ್ನು ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య ಇಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಒಂದು ಕ್ಷಣ ನಾವು ದೇವರ ಪ್ರೀತಿಯನ್ನು ನಾವು ಸ್ಮರಿಸಿದ್ದೇವೆ. ಈಗೋ ದೇವರ ಪ್ರೀತಿಯಲ್ಲಿ ನಾವು ಸಂತೋಷಭರಿತರಾಗಿದ್ದೇವೆ, ಆನಂದಭರಿತರಾಗಿದ್ದೇವೆ. ಇದೇ ದೇವರ ಪ್ರೀತಿ. ಎಲ್ಲಿ ನಾವು ಸಂತೋಷದಿಂದ ಆನಂದದಿಂದ ನಾವು ಬೆರೆತು ನಾವು ಜೀವಿಸ್ತೇವೋ ಅಲ್ಲೇ ದೇವರು ನೆಲೆಗೊಂಡಿದ್ದಾರೆ. ಒಂದು ಕುಟುಂಬದಲ್ಲಿ ಯಾವಾಗ ತಂದೆ ತಾಯಿ ಮಕ್ಕಳು ಅಜ್ಜಿ ಮತ್ತು ಹಿರಿಯವರು ಎಲ್ಲರೂ ಸಹೋದರರು ಎಲ್ಲರೂ ಯಾವಾಗ ಈ ಒಂದು ಸಂತೋಷದ ಸಮ್ಮಿಲನದಲ್ಲಿ ಇರ್ತಿರೋ ಆಗೋ ಅಲ್ಲಿ ದೇವರು ನೆಲೆಸಿರ್ತಾನೆ. ಪ್ರೀತಿಯ ಸೋದರರೇ, ಪ್ರೀತಿಯಲ್ಲಿ ನಾವು ಸವಿಯೋದೇ ಅಲ್ಲ, ಪ್ರೀತಿಯನ್ನು ಕೊಡುವವರು ಸಹ ನಾವು ಆಗಿರಬೇಕು. ದೇವರು ನನ್ನನ್ನು ಪ್ರೀತಿಸಿದರು, ಆದ್ದರಿಂದ ನಾನು ನನ್ನ ನೆರೆಯವನನ್ನು ಪ್ರೀತಿಸಬೇಕು. ನಾನು ಸ್ವಾರ್ಥ ಆಗಿರೋಕ್ಕಲ್ಲ. ದೇವರ ಪ್ರೀತಿ ನನಗೆ ಕೊಟ್ಟಿರೋದು ನನಗೋಸ್ಕರ ಅಲ್ಲ, ನನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋಕ್ಕಾಗಲ್ಲ. ನಾನು ಇತರರಿಗೆ ಆ ಪ್ರೀತಿಯನ್ನು ಹಂಚಿಕೊಳ್ಳಿಕ್ಕೆ. ದೇವರು ಪ್ರೀತಿ ಸ್ವರೂಪಿ. ಹೌದಾ ಮಾತಾಡಿ. ಹೌದಾ? ದೇವರು ಪ್ರೀತಿ ಸ್ವರೂಪಿ. ಯೋಹಾನರು ಬರೆದ ಮೊದಲನೇ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ಪ್ರಿಯರೇ
ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿ ದೇವರಿಂದ ಉಗಮವಾದುದು. ಪ್ರೀತಿಸುವವನು ದೇವರ ಮಗನು, ಪ್ರೀತಿಸುವವಳು ದೇವರ ಮಗಳು. ಅವನು ದೇವರನ್ನು ಬಲ್ಲವನು. ಪ್ರೀತಿಸಿದವನು ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ಸೋದರ ಎಂಥ ಒಂದು ಒಳ್ಳೆಯ ವಾಕ್ಯಗಳನ್ನು ದೇವರು ನಮ್ಗೆ ಕೊಡ್ತಾ ಇದ್ದಾರೆ. ಎಂಥ ಒಳ್ಳೆಯ ವಾಕ್ಯಗಳು. ದೇವರು ಪ್ರೀತಿ ಸ್ವರೂಪಿ, ಪ್ರೀತಿ ಉಗಮವಾದುದು ದೇವನಿಂದಲೇ. ಪ್ರೀತಿಸುವ ಪ್ರತಿಯೊಬ್ಬನು ದೇವರ ಮಗನು, ದೇವರ ಮಗಳು. ಇವಾಗ ನಿಮಗೊಂದು ಪ್ರಶ್ನೆ, ನೀವು ದೇವರ ಮಗನಾಗ್ಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲಿರೋರೆಲ್ಲರೂ ಹೇಳಿ, ಹೌದಾ ಇಲ್ವಾ? ಗಂಡಸರಿರೋರಿಗೆ ಕೇಳ್ತಾ ಇರೋದು, ದೇವರ ಮಗನಾಗ್ಲಿಕ್ಕೆ ಇಷ್ಟಪಡ್ತೀರಾ? ಕರಗಳೆತ್ತಿ ನೋಡೋಣ, ಎಷ್ಟು ಮಂದಿ ಇಷ್ಟಪಡ್ತೀರಾ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿರುವ ಎಲ್ಲ ಮಹಿಳೆಯರು, ಮಕ್ಕಳು, ಯುವತಿಯರು ಎಲ್ಲರೂ ಕೇಳ್ತಾ ಇದ್ದೀನಿ, ನೀವು ದೇವರ ಮಗಳಾಗಲಿಕ್ಕೆ ಇಷ್ಟಪಡ್ತೀರಾ? ಹೌದಾ? ಕರಗಳೆತ್ತಿ. ನೋಡಿದ್ರಾ ದೇವರು ಎಷ್ಟು ಒಳ್ಳೆಯ ಭಾಗ್ಯ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ಮಕ್ಕಳಾಗಿದ್ದರಿಂದ ನಗು ನಗುತ್ತಾ ಜೀವಿಸಬೇಕು, ಅಳುತ್ತಾ ಜೀವಿಸಲಿಕ್ಕೆ ದೇವರು ಕರೆದಿಲ್ಲ. ದೇವರ ಮಕ್ಕಳಾದ ನಮ್ಮನ್ನು ಶೋಕದಲ್ಲಿ ಅಳುತ್ತಾ ಜೀವಿಸಲಿಕ್ಕೆ ದೇವರು ಕರೆದಿಲ್ಲ. ಪ್ರಿಯರೇ, ದೇವರು ಕರೆದಿರೋದು ನಾವು ನಗು ನಗುತ್ತಾ ಜೀವಿಸಬೇಕು. ದೇವರ ಮಕ್ಕಳು ನಾವು ನಗು ನಗುತ್ತಾ ಜೀವಿಸಬೇಕು. ಏನೇ ಬರಲಿ, ಹೌದು ನನ್ನ ದೇವರು ನನಗಿದ್ದಾನೆ, ನನ್ನ ದೇವರು ನನ್ನನ್ನು ಪ್ರೀತಿಸ್ತಾನೆ, ನನ್ನ ದೇವರು ನನ್ನನ್ನು ಕೈ ಬಿಡಲ್ಲ, ನನ್ನ ದೇವರು ನನ್ನ ಜೊತೆಯಲ್ಲೇ ಇದ್ದಾನೆ. ಆದುದರಿಂದ ನಾನು ಯಾವುದಕ್ಕೂ ಭಯಪಡೋ ಅವಸರ ಇಲ್ಲ. ಇಫ್ ಗಾಡ್ ಈಸ್ ಫಾರ್ ಯು, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಯು? ಸಂತ ಪೌಲರು ಹೇಳಿದ್ರು, ದೇವರು ನಿನ್ನ ಕಡೆ ಇರುವಾಗ ನಿನಗೆ ಯಾರು ವಿರೋಧಿ ಬರ್ತಾರೆ? ನಿನ್ನನ್ನು ಜಯಿಸೋರು ಯಾರು ಇಲ್ಲ. ಆದುದರಿಂದ ಈ ಒಂದು ದೇವರ ಪ್ರೀತಿಯಲ್ಲಿ ನಾನು ನೆಲೆಗೊಳ್ಬೇಕಾದ್ರೆ ಮೊದಲನೇದಾಗಿ ನಾನು ದೇವರ ಮಗನು, ನಾನು ದೇವರ ಮಗಳು ಎಂಬ ವಿಶ್ವಾಸ ನನ್ನಲ್ಲಿರಬೇಕು. ಆದ್ದರಿಂದ ನಾವು ಇದನ್ನು ಮಾಡಬೇಕು. ನಾವು ದೇವರಲ್ಲಿ ಪ್ರೀತಿಯಲ್ಲಿ ನೆಲೆಗೊಂಡು ದೇವರ ಮಕ್ಕಳಾಗಿದ್ದರೆ, ದೇವರ ಮಗನು ದೇವರ ಮಗಳು ಎನಿಸ್ಕೊಂಡಿದ್ರೆ, ನಮಗೆ ಒಂದು ಕರೆಯನ್ನು ದೇವರು ಕೊಡ್ತಾ ಇದ್ದಾರೆ. ನಾನು ನಿನ್ನನ್ನು ಪ್ರೀತಿಸಿದಂತೆ ನೀನು ಇತರರನ್ನು ಪ್ರೀತಿಸಬೇಕು. ನನ್ನ ಪ್ರೀತಿಯನ್ನು ಇತರರಲ್ಲಿ ನಾನು ಹಂಚಿಕೊಳ್ಬೇಕು. ದೇವರನ್ನು ನಾನು ಮೊದಲು ಪ್ರೀತಿಸಲಿಲ್ಲ, ದೇವರೇ ನನ್ನನ್ನು ಮೊದಲು ಪ್ರೀತಿಸಿರೋದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಪ್ರೀತಿಸಿದ್ರಾ ದೇವರನ್ನು ಮೊದಲು ನೀವು ಪ್ರೀತಿಸಿದ್ರಾ? ಕೇಳ್ತಾ ಇದ್ದೀನಿ, ಪ್ರೀತಿಸಿದ್ರಾ ದೇವರನ್ನು ಮೊದಲು? ಇಲ್ಲ, ನಿಮ್ಗೆ ಗೊತ್ತೇ ಇಲ್ಲ. ನೀವು ಲೋಕಕ್ಕೆ ಬರುವಾಗ ದೇವರು ಯಾರಂದು ಗೊತ್ತೇ ಇಲ್ಲ ನಿಮಗೆ. ನೀವು ಹೆಂಗೆ ಪ್ರೀತಿಸಿದ್ರಿ? ಗೊತ್ತಿತ್ತಾ ನಿಮಗೆ? ನೀವು ಹುಟ್ಟಿದಾಗ ಗೊತ್ತಿತ್ತಾ? ಮಾತಾಡ್ತಾ ಇದ್ದೀರಾ? ಏನಾದರೂ ಇತ್ತಾ ತಲೆಯಲ್ಲಿ? ಏನೂ ಇರಲಿಲ್ಲ. ಬಟನೇ ಇರಲಿಲ್ಲ, ಹೆಸರೂ ಇರಲಿಲ್ಲ. ಪಾಪ ಹುಟ್ಟಿತು ಅಂತ ಹೇಳ್ತಿದ್ರು. ಏನು ಮಾಡಿದ್ರು? ಪಾಪ ಹುಟ್ಟಿತು, ಹೆಸರಿಲ್ಲ ನೋಡಿ. ಆದುದರಿಂದ ಯೋಹಾನ ನಮಗೆ ತಿಳಿಸೋದೇನೆಂದರೆ, ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದಲೇ ನಾವು ಪ್ರೀತಿಸುತ್ತೇವೆ. ಪ್ರೀತಿಯಿಂದ ದೇವರು ನನ್ನನ್ನು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು. ಯಾರ ಸ್ವರೂಪ? ನಾವೆಲ್ಲರೂ ಯಾರ ಸ್ವರೂಪ? ಹಾಗಾದರೆ ನೀವು ಬೈಬೋದಾ?
ಒಬ್ಬರನ್ನ ದ್ವೇಷಿಸ್ಬೋದಾ? ಹೊಡಿಬೋದಾ? ನೋಡಿ ಇಲ್ಲಿ ದೇವರ ಸ್ವರೂಪಿ, ಎಲ್ಲರೂ ದೇವರ ಸ್ವರೂಪಿಯಲ್ಲಿ ಸೃಷ್ಟಿ ಮಾಡಿದವರು, ಪ್ರತಿಯೊಬ್ಬರೂ ದೇವರ ಸ್ವರೂಪ. ಆದ್ದರಿಂದ ನಾನು ಬೇರಾದ್ರೂ ದ್ವೇಷಿಸಬೇಕು ಅಂದರೆ ನಾನು ದೇವರನ್ನು ದ್ವೇಷಿಸ್ತೀನಿ. ನಾನು ಹೊಡೆಯೋದಾದರೆ ದೇವರನ್ನೇ ಹೊಡಿತೀನಿ, ನಾನು ಬೈಯೋದಾದರೆ ದೇವರನ್ನೇ ನಾನು ಬೈತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬರೂ ದೇವರ ಸ್ವರೂಪಿ. ದೇವರು ತನ್ನ ಸ್ವರೂಪವನ್ನು ಕೊಟ್ಟಿದ್ದಾರೆ. ನಾನು ದೇವರನ್ನು ಕಾಣಬೇಕು ಹೊರತು ನಾನು ನನ್ನ ದ್ವೇಷವನ್ನು ಕಾಣಬಾರದು. ನನ್ನ ದೇವರನ್ನು ಕಾಣಬೇಕು ಹೊರತು ನನ್ನ ಮತ್ಸರವನ್ನು ನಾನು ಕಾಣಬಾರದು. ನನ್ನ ದೇವರನ್ನು ಕಾಣಬೇಕು ಹೊರತು ನನ್ನ ಕೋಪವನ್ನು ಅವ್ರ ಮೇಲೆ ತೋರಿಸಬಾರದು. ಇದು ಸತ್ಯ. ಇದನ್ನು ನಾವು ಅರ್ಥಕೊಂಡ್ರೆ ನಾವು ಯಾರನ್ನು ದ್ವೇಷಿಸ್ಕೂ ಹೋಗಲ್ಲ, ಯಾರು ಮತ್ಸರ ಇಟ್ಕೊಳ್ಳೋಕ್ಕೂ ಹೋಗಲ್ಲ, ಯಾರ ಮೇಲೆ ಹೋಗಿ ನಾವು ಹೊಡೆದಾಡೋಕ್ಕೂ ಹೋಗೋದಿಲ್ಲ. ಅದು ನಮ್ಮನ್ನು ಕಾಪಾಡ್ತದೆ, ಅದು ನಮ್ಮನ್ನು ಕಾಪಾಡ್ತದೆ. ನಾವು ದೇವರ ರಕ್ಷಣೆಯಲ್ಲಿ ಇರುವಂತೆ ಅದು ಮಾಡ್ತದೆ. ನಾವು ದೇವರ ಪರವಾಗಿರುವಂತೆ ಅದು ನಮ್ಮನ್ನು ಬಲಪಡಿಸ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಇಂದು ಯೋಹನರು ಬರೆದ ಮೊದಲೇ ಪತ್ರದಲ್ಲಿ ಯೋಹನರು ನಮಗೆ ತಿಳಿಸ್ತಾ ಇದ್ದಾರೆ, ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದಲೇ ನಾವು ಪ್ರೀತಿಸ್ತೇವೆ. ತಾನು ದೇವರನ್ನು ಪ್ರೀತಿಸ್ತೇನೆಂದು ಒಬ್ಬನು ಹೇಳುತ್ತಾ ತನ್ನ ಸಹೋದರಿಯನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರರಾಗ್ತಾನೆ. ನಾನು ನಿಜವಾಗ್ಲೂ ದೇವರನ್ನು ಪ್ರೀತಿಸೋದಾದರೆ, ಇವತ್ತು ಹೇಳಿದರೆ ನೀವು ನಾನು ದೇವರನ್ನು ಪ್ರೀತಿಸ್ತೇನೆ ಅಂತ ಹೇಳಿದರೆ ಇಲ್ಲಿ ದ್ವೇಷಕ್ಕೆ ಎಡೆ ಇಲ್ಲ, ಮತ್ಸರಕ್ಕೆ ಎಡೆ ಇಲ್ಲ, ಕೋಪಕ್ಕೆ ಎಡೆ ಇಲ್ಲ. ಆ ರೀತಿ ಎಲ್ಲ ಇಟ್ಕೊಂಡು ನಾನು ದೇವರನ್ನು ಪ್ರೀತಿಸ್ತೇನೆ ಅಂತ ಹೇಳಿದ್ರೆ ಯೋಹಾನ ಹೇಳ್ತಾ ಇದ್ದಾರೆ, ನೀನು ಸುಳ್ಳುಗಾರ, ನೀನು ಸುಳ್ಳು ಹೇಳ್ತಾ ಇದೀಯ, ನೀನು ಸುಳ್ಳನ್ನು ಹೇಳ್ತಾ ಇದೀಯ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಹೇಗೆ ಪ್ರೀತಿಸಿಯನು? ನಿಜ ಅಲ್ವಾ? ಸತ್ಯ ತಾನೆ? ಹೌದಾ? ಹಾಂ, ನನ್ನ ಮುಂದೆ ಇರೋದು ದೇವರ ಸ್ವರೂಪಿ, ಅವರನ್ನೇ ಪ್ರೀತಿಸಲಿಲ್ಲ ಅಂದರೆ ನನಗೆ ಕಾಣೋದಿಲ್ಲ. ಎಲ್ಲಿದ್ದರೆ ದೇವರು ನನಗೆ ಗೊತ್ತಿಲ್ಲ, ಯಾವ ರೂಪದಲ್ಲಿದ್ದರೆ ನನಗೆ ಗೊತ್ತಿಲ್ಲ, ಅವ್ರನ್ನ ಹೆಂಗೆ ಪ್ರೀತಿಸ್ತೀರಾ? ಸಂತ ಯೋಹನರು ಹೇಳೋ ನುಡಿಗಳು ತುಂಬ ಆಳವಾಗಿದೆ. ಅದು ದೇವರು ಮಾನವನ ಮುಖಾಂತರವೇ ನನ್ನ ಬಳಿ ಬರೋದು. ಗೊತ್ತಾ ನಿಮಗೆ? ದೇವರು ನನ್ನ ಬಳಿ ಬರೋದು ಮಾನವನ ಮುಖಾಂತರ, ಆತನ ಸ್ವರೂಪದ ಮುಖಾಂತರನೇ, ಮೇಲಿಂದ ಹಂಗೆ ಬರಲ್ಲ. ಹೌದಾ? ನಿಮಗೇನೋ ಒಂದು ಆಪತ್ತು, ತುಂಬ ಕಠಿಣವಾದ ಪರಿಸ್ಥಿತಿ ಇದೆ, ಆ ಸಮಯದಲ್ಲಿ ಯಾರೋ ಒಬ್ಬರು ನಿಮ್ಮ ಬಳಿ ಬರ್ತಾರೆ, ನಿಮಗೇನು ದಿಕ್ಕು ತೋಚದೆ ಕೂತ್ಕೊಂಡಿದ್ದೀರಾ, ಆಗ ಯಾರೋ ಬರ್ತಾರೆ, ಬಂದು ಹೇಳ್ತಾರೆ, ಯಾಕೆ ನಾನಿಲ್ವಾ ಅಂತ ಹೇಳ್ತಾರೆ. ಅವಾಗೇನು ಹೇಳ್ತೀರಾ? ಅವ್ರಿಗೇನು ಹೇಳ್ತೀರಾ? ಆ ಸಮಯ ನಿಮ್ಗೆ ಬೇಕು, ಅವರು ಹೇಳ್ತಾರೆ ನಾನು ಕೊಡ್ತೀನಿ ಅಂತ ಎತ್ಕೊಂಡು ಬಂದು ಕೊಡ್ತಾರೆ. ಅವಾಗೇನು ಹೇಳ್ತೀರಾ ನೀವು? ದೇವರಂತೆ ನೀನು ಬಂದೆ, ನಾನು ದೇವರಂತೆ ನೀನು ಬಂದೆ. ನೀವು ಥ್ಯಾಂಕ್ಸ್ ಹೇಳೋದಿಲ್ಲ ಆ ಸಮಯದಲ್ಲಿ, ಹೇಳ್ತೀರಾ? ಇಲ್ಲ, ಅಪ್ಪ ದೇವರಂತೆ ಬಂದಪ್ಪ ನೀನು ಅಂತ. ನೋಡಿ, ಎಲ್ಲಿ ದೇವರು ಕಾಣ್ತಾರೆ, ಎಲ್ಲಿ ಯಾರು ನನಗೆ ಕೈ ನೀಡ್ತಾರೋ ಅಲ್ಲಿ ದೇವರೇ ನನಗೆ ಕೈ ನೀಡೋದು. ಎಲ್ಲಿ ನನಗೆ ಸಾಂತ್ವನದ ನುಡಿಯನ್ನು ನನ್ನ ಹೆಗಲ ಮೇಲೆ ಹಾಕ್ಕೊಂಡು ಕೈ ಹೆದರಬೇಡ ನಾನಿದ್ದೀನಿ ಅಂತ ಹೇಳುವಾಗ ದೇವರೇ ಅಲ್ಲಿ ಬಂದಿರೋದು, ಹೇಳ್ತಾ ಇರೋದು ನಾನಿದ್ದೀನಿ, ನೀನು ಯಾಕೆ ಹೆದರ್ಕೋತೀಯ ಅಂತೇಳಿ. ದೇವರು ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣದಲ್ಲಿಯೂ ಒಬ್ಬೊಬ್ಬರನ್ನ ಕಳಿಸ್ತಾರೆ. ನಾವು ಕಂಗಾಲಾದಾಗ ನನಗೆ ಯಾರೂ ಇಲ್ಲ ಎಂದು ನಾನು ನನ್ನ ಮನಸ್ಸಿನಲ್ಲಿ ನನ್ನ ವೇದನೆಯನ್ನು ಅನುಭವಿಸುವಾಗ ಅಲ್ಲೇ ಆ ಕ್ಷಣದಲ್ಲಿ ಒಬ್ಬರು ಬರ್ತಾರೆ, ಕಳಿಸ್ತಾರೆ. ದೇವರು ಹೋಗು ಅಲ್ಲಿ, ಅವ್ರು ನನ್ನ ಬಳಿ ಬರ್ತಾರೆ, ದೇವರ ವಾಕ್ಯವನ್ನು ನಾನು ನುಡಿತಾರೆ, ಸಾಂತ್ವನನ ಕೊಡ್ತಾರೆ, ಸಹಾಯ ಹಸ್ತವನ್ನು ನನಗೆ ನೀಡ್ತಾರೆ. ನನಗಿಲ್ಲ ಅಂದಾಗ ಯಾರೋ ಒಬ್ಬರನ್ನ ನಾನು ಕಳಿಸ್ತಾರೆ.
ಪ್ರಿಯರೇ, ನಾನು ಸಿರಾ ಎಂಬ ಉಚ್ಚಾರಣೆಯಲ್ಲಿದ್ದೆ. ಅಲ್ಲಿ ಏನೂ ಇಲ್ಲ, ಏನೂ ಇಲ್ಲ. ಆ ಜನರು ಅಷ್ಟು ಬಡವರು. ನನಗೆ ಭಾನುವಾರದ ಕಾಣಿಕೆ ಬರ್ತಾ ಇದ್ದಿದ್ದು 25ರಿಂದ 30 ರೂಪಾಯಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ, ಏನೂ ಇಲ್ಲ. ಅಂಥ ಒಂದು ಸಮಯದಲ್ಲಿ ನಾನು ಹೆಂಗೆ ಇಲ್ಲಿ ನಾನು ಜೀವಿಸೋದು ಅಂದ್ಕೊಂಡು ನಾನಿದ್ದೆ. ನನಗೆ ಒಂದು ದೇವರು ಯೋಚನೆ ಕೊಟ್ಟರು, ಹೇಗಿದ್ದರೂ ಒಬ್ಬನೇ ಇದ್ದೀಯಾ, ಎಲ್ಲಿ ವಿಸ್ತಾರವಾಗಿ ಸ್ಥಳ ಇದೆ ಮನೆ, ಆಯಿತಾ, ಸ್ವಲ್ಪ ಮಕ್ಕಳಿಗೆ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡು ನೀನು ಶಿಕ್ಷಣ ಕೊಡ್ಬೋದಲ್ಲ, ಅವ್ರ ಜೀವನ ರೂಪಿಸ್ಬೋದಲ್ಲ. ನನ್ನಲ್ಲಿ ಏನೂ ಇರಲಿಲ್ಲ, ಅದನ್ನು ನಾನು ಪ್ರಾರಂಭ ಮಾಡಿದೆ. ನನಗೆ 30 ಮಕ್ಕಳು ಸಿಕ್ಕಿದ್ರು, ಎಲ್ಲ ಬಡವರು. ಅಲ್ಲಿಂದ ಇಲ್ಲಿಂದೆಲ್ಲ ಹೇಳಿದ್ದಕ್ಕೆ ಅವರೆಲ್ಲ ತೊಗೊಂಬಂದು ಸೇರಿಸಿದ್ರು. ನನ್ನ ಧೈರ್ಯದಿಂದ ತಗೊಂಡೆ. ನನಗೆ ಯಾವ ಒಂದು ಇದಿಲ್ಲ, ಸಂಸ್ಥೆ ಇದಿಲ್ಲ, ಏನೂ ಇರಲಿಲ್ಲ. ನಾನು ಯೋಚನೆ ಮಾಡ್ತಾಯಿದ್ದೆ, ಹೆಂಗೆ ಈಗ ಮಾಡೋದು ಮಾಡಿಬಿಟ್ಟೆ, ಹೆಂಗೆ ಈ ಮಕ್ಕಳಿಗೆ ಎಲ್ಲಿಂದ ಊಟ. ಪ್ರಿಯರೇ, ನಾನು ಯಾವುದಕ್ಕೂ ಯೋಚನೆ ಮಾಡಿಲ್ಲ. ನಾನು 10 ವರ್ಷ ಆ ಮಕ್ಕಳಿಟ್ಕೊಂಡು ನಾನು ಸಾಕಿದೆ. ಆದರೆ 10 ವರ್ಷದಲ್ಲಿ ಆ ಮಕ್ಕಳಿಗೆ ಯಾವ ಕೊರತೆಯೂ ಬರಲಿಲ್ಲ. ಏಕೆಂತ ಹೇಳಿದ್ರೆ, ನಾನು ಹೋಗಿ ಹಂಗಂದರೆ ಸಾಕು. ಸುಮಾರು ಮಂದಿ ಇದ್ದರು ನನ್ನ ಸಹೋದರರು ಮುಂದೆ ಬರಲಿಕ್ಕೆ. ಸ್ವಾಮಿ, ನೀವು ಮಾಡ್ತಾ ಇರೋದು ಒಳ್ಳೆಯ, ನಾನು ಕೊಡ್ತೀನಿ ಸ್ವಾಮಿ. ಒಬ್ಬರು ನನಗೆ ಬೆಂಗಳೂರಿಂದಲೇ ಪೂರ್ತಿ ತಿಂಗಳಿಗೆ ಅಕ್ಕಿ ನಾನು ಕಳಿಸ್ಕೊಡೋರು, ಬೇಕಾದಿದ್ದು ಇದೆಲ್ಲ ನಾವು ಕಳಿಸ್ಕೊಡೋರು. ಈ ರೀತಿಯಾಗಿ ನೋಡಿ, ಇಲ್ಲ ಅಂದಾಗ ದೇವರಲ್ಲಿ ತಗೊಂಬಂದು ಕೊಡ್ತಾರೆ. ಒಂದು ದಿನ ನನಗೆ ಅಡುಗೆ ಮಾಡುವ ಅಮ್ಮ, ಆಯಿತಾ, ಅಮ್ಮನಿಗೆ ಯಾರೂ ಇಲ್ಲ, ಅನಾಥರಾಗಿದ್ದರು, ಇಟ್ಕೊಂಡಿದ್ದೆ. ಇರಿ, ನನ್ನ ಜೊತೆನೇ ಇರಿ ಅಂದ್ಕೊಂಡಿದ್ದೆ. 2 ಮಕ್ಕಳು, ಗಂಡು ಮಕ್ಕಳು, ಕಷ್ಟಪಟ್ಟು ಸಾಕ್ತಾಯಿದ್ರು. ಇರಿ ಅಂತ ಇಟ್ಕೊಂಡಿದ್ದೆ. ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ, ಬಂಧು ಇಲ್ಲ, ಬಳಗದವರು ಯಾರೂ ಇಲ್ಲ, ಒಂಟಿ. ಸರಿ, ಒಂದು ಸರಿ ಅಮ್ಮ ನನ್ನ ಹತ್ರ ಬಂದು, ಆಕೆ ಎಲ್ಲೋ ಹೋಗ್ಬೇಕಾಗಿತ್ತು, ಸ್ವಾಮಿ ಇಲ್ಲಿ ಹೋಗ್ಬಿಟ್ಟು ಬರಬೇಕು ಅಂತ ಹೇಳಿದ್ರು. ಸ್ವಲ್ಪ ದುಡ್ಡು ಕೊಡಿ ನನಗೆ ಅಂತ ಹೇಳಿದ್ರು. ಆಕೆಗೆ ಹೇಳಿದೆ, ಅಮ್ಮ ನನ್ನ ಹತ್ರ ದುಡ್ಡೇ ಇಲ್ಲ ಅಮ್ಮ, ನೀವು ಹೋಗ್ಬೇಕು ಅಂತ ಇದೆಯಾ? ಸರಿ ಇರಮ್ಮ, ನಾನು ಒಂದು ಲೆಟ್ರ್ ಕೊಡ್ತೀನಿ ಸಿಸ್ಟರ್ ಸುಪೀರಿಯರ್ಗೆ, ನೀನು ಹೋಗು, ಅಲ್ಲಿ ಒಂದು 2,000 ರೂಪಾಯಿ ಕೇಳ್ತಿರ್ತೀನಿ, ನೀನು ಹೋಗಿ ಕೊಟ್ಬಿಟ್ಟು ಆ ದುಡ್ಡು ತೊಗೊಂಬ, ನಾನು ನಿಮ್ಗೆ ಕೊಡ್ತೀನಿ, ನೀನು ಹೋಗ್ಬೋದು ಅಂತೇಳಿ ಒಂದು ಲೆಟ್ರ್ ಬರೆದೆ ಸುಪೀರಿಯರ್ಗೆ. ಅಂದರೆ ಪಕ್ಕದಲ್ಲಿ ಕಾನ್ವೆಂಟ್ ಇರ್ತಾರೆ, ಕೇಳ್ಕೊಳ್ಳೋಣ ಅಂತೇಳಿ ಲೆಟ್ರ್ ಬರೆದು ನನ್ನ ಟೇಬಲ್ ಮೇಲೆ ಇಟ್ಟೆ. ಅಷ್ಟೊತ್ತಿಗೆ ನನ್ನ ವಿಚಾರಣೆಯಲ್ಲಿ ಇದ್ದವರು, ಬೇರೆ ಕಡೆ ಹೋಗಿದ್ದವರು, ಅವರು ಬಂದರು ನನ್ನ ಸಂದರ್ಶನ ಮಾಡಲಿಕ್ಕೆ. ಬಂದು ಕೂತ್ಕೊಂಡು, ಫಾದರ್ ಹೇಗಿದ್ದೀರಾ? ಅಯ್ಯೋ 1 ವರ್ಷ ಆಯಿತು ಫಾದರ್, ನಾನು ನಿಮ್ಮನ್ನ ನೋಡ್ಲಿಕ್ಕೆ ಬರೋಕ್ಕಾಗಿಲ್ಲ, ನಾನು ಅಲ್ಲಿ ಚೆನ್ನಾಗಿದ್ದೇನೆ ಅಂದ್ಕೊಂಡು ಮಾತಾಡ್ಕೊಂಡಿದ್ದರು. ನಾನು ಅವರಿಗೆ ಸರಿ ಅಂತ ಹೇಳಿದ್ರು, ಕಾಫಿ ಇದೆಲ್ಲ ಕೊಟ್ಟು ಸರಿ ಅವರಿಗೆ ಸತ್ಕಾರ ಮಾಡಿ ಆದಮೇಲೆ, ಸರಿ ನಾನು ಬರ್ತೀನಿ ಫಾದರ್, ಇನ್ನೊಂದು ಸರಿ ನಿಮ್ಗೆ ನೋಡ್ತೀನಿ ಫಾದರ್ ಅಂತ ಹೇಳಿ ಅವ್ರು ಹೇಳ್ತಾಯಿದ್ರು, ಫಾದರ್ ನಾನು ಇಲ್ಲಿದ್ದಾಗ ನಿಮಗೆ ನಾನು ಕೊಡ್ತಾಯಿದ್ದೆ, ನಿಮಗೆ ಇಲ್ಲಿ ಯಾರೂ ಇಲ್ಲ ಕೊಡೋರು, ನಾನು ನಿಮಗೆ ಸಹಾಯ ಮಾಡ್ತಾಯಿದ್ದೆ. 1 ವರ್ಷ ಆಯಿತು ನಿಮಗೆ ಯಾರೂ ಇಲ್ಲ ಇಲ್ಲಿ, ಅದರಿಂದ ತಗೊಳ್ಳಿ ಫಾದರ್ ಅಂತೇಳಿ ಅವರು 10,000 ಕೊಟ್ಟರು ನನಗೆ. 10,000 ಕೊಟ್ಟು ಅವರು ಥ್ಯಾಂಕ್ಸ್ ಅಂಥೇಳಿ ಹೊರಟೋದ್ರು. ಆ ಕ್ಷಣದಲ್ಲೇ ನಾನು ನನ್ನ ಅಡುಗೆ ಕರೆದೆ, ನೋಡಮ್ಮ ಇದು ದೇವರು ಒದಗಿಸೋದು. ನನಗೆ ಇಲ್ಲ ಅಂದಾಗ ಆ ಕ್ಷಣದಲ್ಲಿ ದೇವರು ನನ್ನ ಬಳಿ ಬರ್ತಾರೆ. ನಾವು ದೇವ್ರ ಮೇಲೆ ಭಾರ ಹಾಟಾಗ ಅವರೇ ಕಳಿಸ್ಕೊಡ್ತಾರೆ ಪ್ರತಿನಿಧಿಗಳನ್ನ. ಹೋಗು, ಅಲ್ಲಿ ಬೇಕಾಗಿದೆ, ಹೋಗು, ನಿನ್ನ ಸೇವೆ ಅಲ್ಲಿ ಬೇಕಾಗಿದೆ ಅಂತ ಕಳಿಸ್ಕೊಡ್ತಾರೆ. ಪ್ರಿಯರೇ, ಇಂಥ ಉದಾಹರಣೆಗಳು ಎಷ್ಟೋ ಇದೆ ನನ್ನ ಜೀವನದಲ್ಲಿ ನಡೆದಿದ್ದು, ಅದು ವಿವರಿಸ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ ನನ್ನ ಕೈಲಿ. ಆದರೆ ನನ್ನ ಒಂದು ಅನುಭವದಲ್ಲಿ ನಾನು ನಿಮಗೆ ಹೇಳೋದೇನೆಂದರೆ, ದೇವರು ಎಂದಿಗೂ ಕೈ ಬಿಡೋನಲ್ಲ, ಎಂದಿಗೂ ಕೈ ಬಿಡೋಲ್ಲ. ಇಕ್ಕಟ್ಟಾದ ಸಮಯದಲ್ಲಿಯೂ ಸಹ ಒಬ್ಬರನ್ನು ದೇವರು ಪಕ್ಕದಲ್ಲಿ ಕಳಿಸ್ತಾರೆ. ನನಗೆ ಎಷ್ಟೋ ಇಕ್ಕಟ್ಟಾದ ಸಮಯ ಇತ್ತು, ಏನು ಮಾಡೋದು ಅನ್ನೋ ಒಂದು ನಿರ್ಧಾರದಲ್ಲಿ ನಾನಿರುವಾಗ ಒಬ್ಬರು ನನ್ನಲ್ಲಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು. ಯಾಕೆ ಫಾದರ್? ನಾನಿದ್ದೀನಿ ಫಾದರ್, ನೀವು ಯಾಕೆ ಎದುರ್ಕೋತೀರಾ? ಇದು
ದೇವರು ಮಾಡುವ ಮಹತ್ ಕಾರ್ಯಗಳು ನಮ್ಮ ಜೀವನದಲ್ಲಿ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರೇ, ನನ್ನ ಜೀವನದ ಘಟನೆಗಳನ್ನ ಹೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೀವು ಅರ್ಥಕೊಳ್ಬೇಕು, ದೇವರು ಸದಾಕಾಲ ಪ್ರೀತಿಸ್ತಾರೆ ಪ್ರಿಯರೇ. ನಾವು ದೇವರಿಗೆ ನಮ್ಮನ್ನೇ ಸಮರ್ಪಣೆ ಮಾಡಿಕೊಟ್ರೆ, ಅವರಲ್ಲಿ ನಮ್ಮ ದೃಢ ವಿಶ್ವಾಸ ಇಟ್ಕೊಂಡಿದ್ರೆ, ನನ್ನ ದೇವರು ನನ್ನನ್ನು ಕೈ ಬಿಡೋಲ್ಲ ಅಂತ ಹೇಳಿದ್ರೆ ಅವ್ರು ನನ್ನ ಜೊತೆ ಇರ್ತಾರೆ. ನಾನು ಕಣ್ಣೀರಿಟ್ಟು ನಾನು ಪ್ರಾರ್ಥಿಸಿದಾಗ ನನ್ನ ಕಣ್ಣೀರನ್ನು ಒರೆಸುವ ದೇವರು ನನ್ನ ದೇವರು. ನಾನು ನಿನ್ನ ಕಣ್ಣೀರನ್ನು ಕಂಡಿದ್ದೇನೆ ಎಂದು ಹೇಳ್ತಾರೆ ಯೆಶಾಯ ಪ್ರವಾದಿಯಲ್ಲಿ. ನಾನು ನಿನ್ನ ಕಣ್ಣೀರನ್ನು ಕಂಡಿದ್ದೇನೆ ದೇವರು ಹೇಳ್ತಾರೆ. ಅದರಿಂದ ದೇವರು ನಮ್ಮನ್ನು ಶಾಶ್ವತವಾಗಿ ಪ್ರೀತಿಸುವಾಗ ದೇವರ ಕರೆಯನ್ನು ನಾವು ಅನುಸರಿಸಬೇಕಾಗ್ತದೆ. ನಮ್ಮನ್ನು ದೇವರು ಪ್ರೀತಿಸಾಗೆ ನಾವು ಇತರರನ್ನು ಪ್ರೀತಿಸಲು ಎಂದು ಆ ಒಂದು ದೈವ ವಾಕ್ಯ ನಮಗೆ ಕರೆ ನೀಡ್ತಾ ಇದೆ. ನಾವು ದೇವರನ್ನು ಪ್ರೀತಿಸೋಣ, ಅದೇ ರೀತಿಯಾಗಿ ಪ್ರೀತಿಯನ್ನು ಸವಿದು ಆನಂದಿಸೋಣ. ಹಾಗೆಯೇ ಇತರರಿಗೂ ನಮ್ಮ ಕೈಲಾದ ಒಂದು ಸಹಾಯ ಹಸ್ತವನ್ನು ಅವರಿಗೆ ನೀಡುವಾಗ, ನಿಮ್ಮಲ್ಲಿ ಯಾರಾದರೂ ಬಂದು ನನಗೆ ಸಹಾಯ ಬೇಕು ಅಂದಾಗ ಇಲ್ಲ ಅಂತ ಹೇಳಬೇಡಿ, ಇದ್ದದ್ದನ್ನು ಕೊಡಿ. ಇದ್ದದ್ದನ್ನು ಆಯಿತಾ. ನಿಮ್ಮಲ್ಲಿ 2 ರೊಟ್ಟಿ ಇದೆ, 1 ರೊಟ್ಟಿ ಕೊಡಿ. ನಿಮ್ಮಲ್ಲಿ 2 ರೂಪಾಯಿ ಇದೆಯಾ, 1 ರೂಪಾಯಿ ಆದರೂ ಕೊಡಿ. ಅವರ ಆಶೀರ್ವಾದ ನಿಮಗೆ ಬಂದೇ ಬರ್ತದೆ. ಎಲ್ಲರ ಆಶೀರ್ವಾದ ನಮಗೆ ಸಿಗ್ತದೆ ಆಯಿತಾ. ಭಿಕ್ಷುಕರಿಂದಲೂ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಭಿಕ್ಷುಕರಿಂದಲೂ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ನಾನು ಮರಿಯನ್ ಪಾಳ್ಯ ಆ ಸಿಗ್ನಲಲ್ಲಿ ನಿಂತ್ಕೊಂಡಿದ್ದೆ. ಯಾರನ್ನೋ ಕಾಯ್ತಾ ಇದ್ದೆ ನಾನು. ಅಲ್ಲಿ ಕಣಿ ಹೇಳ್ತಾರಲ್ಲ, ಬುಟ್ಟಿ ಎತ್ಕೊಂಡ್ಬಂದರು. ಒಬ್ಬಮ್ಮ ಬಂತು, ನಿಮಗೆ ಕಣಿ ಹೇಳ್ತೀನಿ ಅಂತ ಹೇಳ್ತು. ಅಮ್ಮ ನನಗೇನು ಬೇಡ ಅಮ್ಮ, ಕಣಿ ಏನು ಬೇಡ, ತಗೊಂಡು ಹೋಗಮ್ಮ ಅಂತ ಹೇಳ್ಬಿಟ್ಟು ನಾನು ಒಂದು 10 ರೂಪಾಯಿ ಕೊಟ್ಟೆ. 10 ರೂಪಾಯಿ ಕೊಟ್ಟಿದ್ದನ್ನು ತಗೊಂಡು ಹೋದ್ಲು ಆ ಅಮ್ಮ. ಇನ್ನೂ 2 ಅಲ್ಲಿ ನಿಂತ್ಕೊಂಡಿದ್ರು. ನಾನು ಅವ್ರಿಗೆ ಕೊಟ್ಟಿದ್ದು ನೋಡಿ, ಅವರಿಬ್ಬರು ಓಡಿ ಬಂದರು, ಸ್ವಾಮಿ ನಮಗೂ ಕೊಡಿ ಸ್ವಾಮಿ ಅಂತ. ಅವ್ರಿಗೂ ಒಂದು 10 ರೂಪಾಯಿ ಕೊಟ್ಟು ಕಳಿಸ್ದೆ ನಾನು. ಇವರಿಬ್ಬರು ಹೊಟ್ಟೋದ್ರು. ಆದರೆ ಮೊದಲೇ ತಗೊಂಡಲ್ಲ, ಅವಳು ವಾಪಸ್ ಬಂದಳು ನನ್ನ ಹತ್ರ. ವಾಪಸ್ ಬಂದುಬಿಟ್ಟು ನನಗೆ 10 ರೂಪಾಯಿ ಕೊಡಿ, ಅದನ್ನು ನಿಮ್ಗೆ ಕೊಡ್ತೀನಿ ವಾಪಸ್ಸು, ಕೊಡಿ 10 ರೂಪಾಯಿ ನಿಮ್ಗೆ ಕೊಡ್ತೀನಿ ವಾಪಸ್ಸು. ನಾನು ಕೊಟ್ಟೆ, ಅದು ವಾಪಸ್ ಕೊಡ್ತು. ಅಪ್ಪ, ದೇವರಂಥ ಮನುಷ್ಯರು, ದೇವರು ನಿಮ್ಮನ್ನು ಆಶೀರ್ವದಿಸ್ರಿ, ನೀವು ಕೋಟಿವಂತರ ಆಗಿ ಅಂತ ಹೇಳ್ಬಿಟ್ಟು ಕೈ ಎತ್ತಿಬಿಟ್ಟು ಅವಳು ಹೋದ್ಲು. ನಾನು ಹೇಳಿದೆ, ಎಂಥ ಇದು ದೇವರು ಅವ್ರ ಮುಖಾಂತರನೂ ಆಶೀರ್ವದಿಸ್ತಾರೆ. ಯಾರಿಗೆ ಕೊಡಿ, ಒಂದು ಸ್ವಲ್ಪ ಕೊಟ್ಟರೆ ಅವರು ದೇವರು ಆಶೀರ್ವದಿಸಲಿ ಅಂತಾರೆ. ಅದು ದೇವರ ಕೈ. ಬಡವರಿಗೆ ದಾನ ನೀನು ನೀಡಿದಾಗ ನನ್ನ ಕೈ ನಿನ್ನ ಮೇಲೆ ಬರ್ತದೆ, ಧಾರಾಳವಾದ ಕೈ ನಿನ್ನ ಮೇಲೆ ಬರ್ತದೆ. ಇದು ಸತ್ಯ ಪ್ರಿಯರೇ. ಆದ್ದರಿಂದ ಇವತ್ತು ಈ ದೇವರ ಪ್ರೀತಿಯ ಆ ಒಂದು ಸಂದೇಶವನ್ನು ನಾವು ಸವಿದಿದ್ದೇವೆ. ಇದನ್ನು ಇಟ್ಕೊಂಡು ಇವತ್ತೇ ಏನಾದರೂ ಇಟ್ಕೊಂಡಿದ್ರೆ ನೀವು ದ್ವೇಷ ಮತ್ಸರ ಎಲ್ಲ ಅಳ್ಸಾಕಿ ದೇವರೇ ಅವರನ್ನು ಕ್ಷಮಿಸಿ, ನಾನು ಅವರನ್ನು ಪ್ರೀತಿಸ್ತೇನೆ, ನೀವು ನನ್ನನ್ನು ಪ್ರೀತಿಸಂತೆ ನಾನು ಅವರನ್ನು ಪ್ರೀತಿಸ್ತೇನೆ ಎಂದು ನಾವು ಈ ಒಂದು ಸಮಯದಲ್ಲಿ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳೋಣ. ಎಲ್ಲರಿದ್ದು ನಿಂತುಕೊಳ್ಳೋಣ, ಕೈ ಜೋಡಿಸಿ ಕಣ್ಮುಚ್ಚಿಕೊಳ್ಳೋಣ. ಈಗ ಈ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಪರಮ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಆತ್ಮರೇ ಸ್ತೋತ್ರ, ತ್ರೈಕ ದೇವರೇ ಸ್ತೋತ್ರ, ಸ್ತೋತ್ರ 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 ಸ್ವಾಮಿ. ಈಗೋ ಈ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ನಮಗೆ ನೀಡಿದಗೋಸ್ಕರ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೇ, ನಿಮ್ಮ ಪ್ರೀತಿಯನ್ನು ನಾವು ಸವಿಯುವಂಥ ಭಾಗ್ಯವಂತರಾಗಿದ್ದೇವೆ. ಆದುದರಿಂದ ಈಗೋ ನಿಮ್ಮ ವಾಕ್ಯದ ಪ್ರಕಾರ ನಮ್ಮ ಜೀವನದಲ್ಲಿ ಜೀವಿಸುವಂತಹ ಆ ಸೌಭಾಗ್ಯವನ್ನು ನಮಗೆ ನೀಡಿರಿ. ನಿಮ್ಮ ಪ್ರೀತಿಯನ್ನು ಸವಿದು ಆನಂದಿಸಿ ಈ ಪ್ರೀತಿಯನ್ನು ನಮ್ಮ ನೆರೆಯವರಲ್ಲಿ ಹಂಚಿ ನಿಮ್ಮ ಆ ಪ್ರೀತಿಯ ಸಂದೇಶವನ್ನು ಎಲ್ಲರಲ್ಲಿ ಸಾರುವಂತಹ ಆ ದಿವ್ಯ ಅಭಿಷೇಕವನ್ನು ನಮ್ಮಲ್ಲಿ ನೆಲೆಗೊಳಿಸಿ ಆಶೀರ್ವದಿಸಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.